ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಸಂಕಷ್ಟವನ್ನು ಫೇಸ್ ಮಾಡ್ತಾ ಇದ್ದಾರೆ. ಸಂಕಷ್ಟ ಅನ್ನೋದು ಅವರ ಬೆನ್ನು ಬಿದ್ದ ಬೇತಾಳ ಆಗಿಬಿಟ್ಟಿದೆ. ಈ ಬೆನ್ನಲ್ಲೇ ದರ್ಶನ್ಗೆ ಎರಡೆರಡು ಟೆನ್ಷನ್. ಒಂದು ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್ ಆದರೆ ಮತ್ತೊಂದು ಕಡೆ ಆಪರೇಷನ್ ಟೆನ್ಷನ್ ಅಂತೆ. ಈ ವಾರದಲ್ಲಿಯೇ ನಟ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಆಪರೇಷನ್ ಮಾಡುವುದಕ್ಕೆ ವೈದ್ಯರು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಿದ್ದು, ಸಾಮಾನ್ಯ ಬೇಲ್ ವಿಚಾರಣೆಯ ಹೊತ್ತಲ್ಲೇ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಮಾಡಿದರೆ ರಿಕವರಿ ಆಗೋದಕ್ಕೆ ಮತ್ತಷ್ಟು ಟೈಮ್ ಹಿಡಿಯುತ್ತೆ. ಹಾಗಾಗಿ ಸಮಯಕ್ಕಾಗಿ ಮತ್ತಷ್ಟು ಕಾಲಾವಕಾಶ ಕೇಳುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಯಾವ ರೀತಿ ಆಪರೇಷನ್ ಆಗುತ್ತೆ ದರ್ಶನ್ ಅವರಿಗೆ? ಡಿಸ್ಕ್ ಆಪರೇಷನ್ ಆಗುತ್ತಾ ಅಥವಾ ರಾಡ್ ಗಿಡ್ ಹಾಕ್ತಾರಾ? ಏನು ಕತೆ ನೋಡ್ತಾ ಹೋಗೋಣ. ಬೆನ್ನು ಮೂಳೆಗಳ ಮಧ್ಯೆ ತೇವಾಂಶದ ಭಾಗ ಇರುತ್ತೆ. ಆ ತೇವಾಂಶದ ಭಾಗದ ಬೆನ್ನು ಮೂಳೆಗಳಿಂದ ಹೊರಗಡೆ ಬಂದಿರುತ್ತೆ. ಹಾಗಾಗಿಯೇ ದರ್ಶನ್ ಅವರಿಗೆ ಬ್ಯಾಕ್ ಪೇನ್ ಕಾಡಿಸ್ಕೊಳ್ತಾ ಇರುವಂಥದ್ದು. ಆ ಮೂಳೆಗಳಿಗೆ ಒತ್ತಡ ಆಗ್ತಾ ಇದೆ. ಒತ್ತಡ ಹಾಕಿದಾಗ ನೋವು ಬರ್ತಾ ಇದೆ. ಹೊರಗಡೆ ಬಂದಿರುವಂತಹ ತೇವಾಂಶದ ಭಾಗವನ್ನು ಸರ್ಜರಿ ಮಾಡ್ತಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಡಿಸ್ಕ್ ಆಪರೇಷನ್ ಮಾಡಿದರೆ ರಾಡನ್ನು ಅಳವಡಿಕೆ ಮಾಡಲ್ಲ. ಒಂದು ವೇಳೆ ರಾಡ್ ಅಳವಡಿಕೆ ಮಾಡಿದರೆ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಅದು ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ರಾಡ್ ಅಳವಡಿಕೆ ಆಪರೇಷನ್ನ ಆಪ್ಷನ್ ಕೂಡ ಇದೆಯಾ ವೈದ್ಯರ ಬಳಿ ಅಂಥೇಳಿ ಅದನ್ನು ಕೂಡ ನೋಡ್ಬಿಡೋಣ. ಬೆನ್ನು ಮೂಳೆಗಳು ಒಂದಕ್ಕೊಂದು ಮುಂದೆ ಬಾಗಿರುತ್ತೆ. ಬೆನ್ನು ಮೂಳೆ ಹೊರಗಡೆ ಬಂದಾಗ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹೊರಗಡೆ ಬಂದಿರುವಂತಹ ಬೆನ್ನು ಮೂಳೆಗೆ ಆಪರೇಷನ್ ಅನಿವಾರ್ಯ. ಆಪರೇಷನ್ ಮಾಡಿ ರಾಡ್ ಅಳವಡಿಕೆ ಮಾಡಬೇಕಾಗುತ್ತೆ. ಯಾವುದೇ ಆಪರೇಷನ್ ಆದರೂ ಕೂಡ 3.5 ತಿಂಗಳುಗಳ ಕಾಲ ರೆಸ್ಟ್ ಬೇಕೇ ಬೇಕಂತೆ. ಹಾಗಾಗಿ ದರ್ಶನ್ ಅವರ ಮಧ್ಯಂತರ ಜಾಮೀನು ಏನಿದೆ ಅದು ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆ. ಸಾಮಾನ್ಯ ಬೇಲ್ ಸಿಗಲಿಲ್ಲ ಅಂದರೆ, ರೆಗ್ಯುಲರ್ ಬೇಲ್ ಸಿಗಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.